ದೇಶದ ಲಾಭದಾಯಕ ಉದ್ಯಮಗಳ ಖಾಸಗೀಕರಣ ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಖಾಸಗೀಕರಣ ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಉದ್ಯಮಗಳ ಖಾಸಗೀಕರಣ ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ರೈಲ್ವೆ ಖಾಸಗೀಕರಣ ಬೇಡ ಬೇಡ ಬೇಡವೇ ಬೇಡ ಬೇಡವೇ ಬೇಡ ರೈತರು ಬೆಳೆದಂತ ಬೆಳೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಲೇಬೇಕು 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 ಕಾರ್ಮಿಕರು 36,000 ವೇತನ ಜಾರಿಯಾಗಲೇಬೇಕು ಆಗಲೇಬೇಕು ಆಗಲೇಬೇಕು. ನವೀನ್ ಕುಮಾರ್ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ. ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ 2020ನೇ ಇಸ್ವಿಯಲ್ಲಿ ರೈತರು ದೆಹಲಿಯ ಗಡಿ ಭಾಗಗಳಲ್ಲಿ ಹೋರಾಟವನ್ನು ಮಾಡಿದಾಗ ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಆ ನಂತರದಲ್ಲಿ ಕಾರ್ಮಿಕರ 4 ಮಸೂದೆಗಳನ್ನು ಜಾರಿಗೆ ತರೋದು ಮೂಲಕ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕರು ಅತ್ಯಂತ ಗುಲಾಮರಾಗಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ರೈತರ ಬೇಡಿಕೆಗಳನ್ನು ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಆದಷ್ಟು ಕೂಡಲೇ ನ್ಯಾಯಯುತವಾಗಿ ಈಡೇರಿಸೋದಕ್ಕೆ ಸಾಧ್ಯ ಆಗಬೇಕು ಅನ್ನುವ ಎಚ್ಚರಿಕೆಯನ್ನು ಇವತ್ತು ಇಡೀ ದೇಶಾದ್ಯಂತ ರೈತ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೇವೆ. ಆ ಕರಾಳವಾಗಿರ್ತಕ್ಕಂಥ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ರೈತ ವಿರೋಧಿಯಾಗಿರ್ತಕ್ಕಂಥ ಮಸೂದೆಗಳನ್ನು ಮತ್ತು ಸಂಹಿತೆಗಳನ್ನು ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ.